ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಕುರ್ಚಿ ಕಾಳಗ ಬದಲಾವಣೆ ಬಡಿದಾಟ ಹೊತ್ತಲೇ ಸಿಎಂ ಮೀಟಿಂಗ್ ಒಂದು ಡಿನ್ನರ್ ಮೀಟಿಂಗ್ ದಾಳ ಉರುಳಿದಂತಹ ಸಿಎಂ ಸಿದ್ದು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಕುರ್ಚಿ ಕಾಳಗ ಬದಲಾವಣೆಯ ಒಂದು ಬಡಿದಾಟದ ಹೊತ್ತಲೇ ಸಿಎಂ ಮೀಟಿಂಗ್ ಅನ್ನ ಕರೆದಿದ್ರು ಈ ಒಂದು ಡಿನ್ನರ್ ಮೀಟಿಂಗ್ ದಾಳವನ್ನ ಉರುಳಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಡಿನ್ನರ್ನಲ್ಲಿ ಸಿದ್ದರಾಮಯ್ಯ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ ಮಹತ್ವದ ವಿಷಯಗಳ ಬಗ್ಗೆ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಿರುವಂತದ್ದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ನವೆಂಬರ್ ಪ್ರಾಂತ್ಯ ವದಂತಿಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸಚಿವರ ಜೊತೆ ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿದ್ರು ಕಾವೇರಿ ನಿವಾಸದಲ್ಲಿ ಸಚಿವರ ಜೊತೆ ಸಭೆ ನಡೆಸುವ ಮೊದಲು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ 30 ನಿಮಿಷ ಪ್ರತ್ಯೇಕ ಸಭೆ ನಡೆಸಿರುವಂತಹ ವಿಚಾರ ತಿಳಿದು ಬಂದಿದೆ ಹಾಗೇನೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಕುರ್ಚಿ ಕಾಳಗ ಹಾಗೆ ಮಹತ್ವದ ಒಂದು ವಿಷಯಗಳ ಬಗ್ಗೆ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಾಗಿದೆ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ ಈ ಒಂದು ಬದಲಾವಣೆ ಬಡಿದಾಟದ ಹೊತ್ತಲ್ಲೇ ಸಿಎಂ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಂದು ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ರು ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಸೊ ಇದರಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಾಗಿತ್ತು ಮಹತ್ವದ ವಿಷಯಗಳ ಬಗ್ಗೆ ಕೂಡ ಈ ಒಂದು ಸಭೆ ನಡೆಸಲಾಗಿತ್ತು ಡಿಸಿಎಂ ಡಿಕೆಶಿ ತೆರಳಿದ ನಂತರ ಉಳಿದ ಸಚಿವರ ಜೊತೆ ಸಿಎಂ ಸಭೆಯನ್ನ ನಡೆಸಿದ್ರು ಈ ಸಭೆಯಲ್ಲಿ ಕೆಲವು ಸಚಿವರು ಸಂಪುಟ ಪುನರ್ರಚನೆಯ ವಿಷಯವನ್ನ ಪ್ರಸ್ತಾಪ ಕೂಡ ಮಾಡಿದ್ರು ಇದಕ್ಕೆ ಸಂಪುಟ ಪುನರ್ರಚನೆ ಬಗ್ಗೆ ನನಗೂ ಕೂಡ ಆಸಕ್ತಿ ಇದ್ದು ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ 2.5 ವರ್ಷಕ್ಕೆ ಸಂಪುಟ ಸರ್ಜರಿ ಆಗ್ಬೇಕಿದೆ ಸಚಿವರ ಒಂದು ಮೌಲ್ಯಮಾಪನ ಫಲಿತಾಂಶ ಹೈಕಮಾಂಡ್ ಬಳಿ ಇದೆ ಯಾರನ್ನ ಕೂಡ ಕೈ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಯಾರು ಕೂಡ ಇಲ್ಲಿಂದ ಹೋಗಿ ಅಂತ ನಾನು ಯಾರಿಗೂ ಕೂಡ ಹೇಳ್ತಾ ಇಲ್ಲ ಯಾರು ಇನ್ ಯಾರು ಔಟ್ ಎಂಬುದನ್ನ ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಎನ್ನುವಂತ ಒಂದು ಮಾತನ್ನ ಕೂಡ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಹೇಳಿದ್ದಾರೆ ಮಹತ್ವದ ಒಂದು ವಿಷಯಗಳ ಬಗ್ಗೆ ಈ ಒಂದು ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಾಗಿತ್ತು ಬದಲಾವಣೆ ಬಡಿದಾಟದ ಹೊತ್ತಲ್ಲೇ ಒಂದು ಸಿಎಂ ಮೀಟಿಂಗ್ ಅನ್ನ ಮಾಡಿರುವಂತದ್ದು ರಾಜ್ಯ ರಾಜಕೀಯದಲ್ಲಿ ಒಂದು ಸಿಎಂ ಕುರ್ಚಿ ಕಾಳಗ ನಡೀತಾನೆ ಇತ್ತು ಅದರಿಂದಾಗಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದ್ಬಿಟ್ಟು ಆ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನ ಈ ಡಿನ್ನರ್ ಮೀಟಿಂಗ್ ನಲ್ಲಿ ತೋರಿಸಿದ್ದಾರೆ ಈ ಒಂದು ರಾಜಕೀಯದಲ್ಲಿ ನೀವು ಹೋಗಿ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇಲ್ಲ ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಅದೆಲ್ಲವನ್ನ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅದನ್ನ ನಾನ್ ನಿರ್ಧಾರ ಮಾಡಲ್ಲ ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದ ಒಂದು ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಕಾಳಗ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ರು ಮಹತ್ವದ ವಿಷಯಗಳ ಬಗ್ಗೆ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಾಯಿತು ಇದು ಕಾವೇರಿ ನಿವಾಸದಲ್ಲಿ ನಡೆದಿರುವಂತಹ ಸಭೆ ಆಗಿತ್ತು ಹಾಗಿದ್ರೆ ಈ ಒಂದು ಸಭೆಯಲ್ಲಿ ಯಾವ ಒಂದು ವಿಷಯಗಳ ಬಗ್ಗೆ ಚರ್ಚೆ ಆಗಿತ್ತು ಅಂತ ಹೇಳಿದ್ರೆ ವಿಪಕ್ಷಗಳ ವಿರುದ್ಧ ಒಗ್ಗಟ್ಟಿನ ಒಂದು ಹೋರಾಟ ಆಗಬೇಕು ಸಚಿವ ಪುನರ್ರಚನೆಯ ಬಗ್ಗೆ ಕೂಡ ಚರ್ಚೆಗಳು ನಡೆದಿದೆ ಹಾಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ ಅದಷ್ಟೇ ಅಲ್ಲ ಜಿಲ್ಲಾ ಮತ್ತು ಸ್ಥಳೀಯ ಚುನಾವಣೆಯ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಚರ್ಚೆಯಾಗಿರುವಂತಹ ಅಂಶ
ಬಿಹಾರ ವಿಧಾನಸಭಾ ಎಲೆಕ್ಷನ್ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಹಾಗೆ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಈ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿ ಚರ್ಚೆಗಳಾಗಿರುವಂತಹ ಅಂಶಗಳು. ಎಲ್ಲ ಅಂಶಗಳ ಒಂದು ಚರ್ಚೆಗಳು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ನಡೆದಿರುವಂಥದ್ದು. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಯಾರು ಸಿಎಂ ಆಗ್ತಾರೆ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ, ಇವರು ಔಟ್ ಆಗ್ತಾರಾ, ಸಚಿವರು ಔಟ್ ಆಗ್ತಾರಾ, ಯಾರು ಔಟ್ ಆಗ್ತಾರೆ, ಯಾರು ಇನ್ ಆಗ್ತಾರೆ, ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಗಳು ಸಾಕಷ್ಟು ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ರು. ಇದು ಕಾವೇರಿ ನಿವಾಸದಲ್ಲಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್. ಈ ಸಂದರ್ಭದಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ. ಆರ್ಎಸ್ಎಸ್ ಚಟುವಟಿಕೆಯ ಒಂದು ನಿಷೇಧವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗಿದೆ. ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಚರ್ಚೆಗಳಾಗಿದೆ. ಅದಷ್ಟೇ ಅಲ್ಲ, ವಿಪಕ್ಷಗಳ ವಿರುದ್ಧ ನಾವು ಒಗ್ಗಟ್ಟಿನ ಹೋರಾಟವನ್ನ ಮಾಡಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ಅದರ ಜೊತೆಗೆ ಸಚಿವ ಪುನರ್ರಚನೆ ಬಗ್ಗೆ ಕೂಡ ಚರ್ಚೆ ನಡೆದಿರುವಂತದ್ದು. ಹಾಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬಗ್ಗೆ, ಅದರಷ್ಟೇ ಅಲ್ಲ ಜಿಲ್ಲಾ ಮತ್ತು ಸ್ಥಳೀಯ ಚುನಾವಣೆಯ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಬಿಜೆಪಿ ಆರೋಪಗಳಿಗೆ ತಿರುಗೇಟು ನೀಡುವ ಮೂಲಕ ಉತ್ತರವನ್ನ ನೀಡಿದ್ದಾರೆ. ಸಮರ್ಥವಾಗಿ ಮಾತಾಡ್ತಿಲ್ಲ ಎಂದು ಸಿಎಂ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೈತ್ರಿ ಆರೋಪಗಳಿಗೆ ಉತ್ತರಿಸಲು ಖಡಕ್ ಆದೇಶವನ್ನ ಕೂಡ ನೀಡಲಾಗಿದೆ. ನವೆಂಬರ್ ಅಂತ್ಯಕ್ಕೆ ಸಂಪುಟ ಪುನರ್ರಚನೆಗೆ ಪ್ಲಾನ್ ಅನ್ನ ಕೂಡ ಮಾಡಲಾಗಿದೆ. ಮಾನಸಿಕವಾಗಿ ಸಿದ್ಧರಿರುವಂತೆ ಸಚಿವರಿಗೆ ಸಿಎಂ ಒಂದು ಸಂದೇಶವನ್ನ ನೀಡಿದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲಿ ಒಂದು ಸಚಿವರಿಗೆ ಪರೋಕ್ಷವಾಗಿ ಸಂದೇಶವನ್ನ ನೀಡಿರುವಂತದ್ದು. ಕೆಲವೊಂದು ಸಚಿವರಿಗೆ ಪರೋಕ್ಷವಾಗಿ ಈ ಒಂದು ಏನು ಸೂಚನೆಯನ್ನ ನೀಡಿರುವಂತದ್ದು. ಹೈಕಮಾಂಡ್ ನಿರ್ಧಾರದ ಮೇಲೆ ಸಂಪುಟ ಒಂದು ಪುನರ್ರಚನೆ ಆಗತ್ತೆ. 2.5 ವರ್ಷ ತುಂಬಿದ್ದಕ್ಕೆ ಪುನರ್ರಚನೆಯನ್ನ ಮಾಡಬೇಕಾಗಿದೆ ಅನ್ನುವಂತ ಒಂದು ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಿಜೆಪಿ ಆರೋಪಗಳಿಗೆ ತಿರುಗೇಟನ್ನ ನೀಡಿರುವಂಥದ್ದು. ಸಮರ್ಥವಾಗಿ ಮಾತಾಡ್ತಿಲ್ಲ ಎಂದು ಸಿಎಂ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೈತ್ರಿ ಆರೋಪಗಳಿಗೆ ಉತ್ತರಿಸಲು ಖಡಕ್ ಆದೇಶವನ್ನ ನೀಡಿದ್ದಾರೆ. ನವೆಂಬರ್ ಅಂತ್ಯಕ್ಕೆ ಸಂಪುಟ ಪುನರ್ರಚನೆಗೆ ಪ್ಲಾನ್ ಅನ್ನ ಕೂಡ ಮಾಡಲಾಗಿದೆ. ಮಾನಸಿಕವಾಗಿ ಎಲ್ಲರೂ ಕೂಡ ಸಿದ್ಧರಿರುವಂತೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಸಚಿವರಿಗೆ ಪರೋಕ್ಷವಾಗಿ ಸಂದೇಶವನ್ನ ಸಿಎಂ ರವಾನೆ ಮಾಡಿರುವಂತದ್ದು. ಹೈಕಮಾಂಡ್ ನಿರ್ಧಾರ ಏನ್ ತಗೊಳ್ಳುತ್ತಾ ಅದರ ಮೇಲೆ ಸಂಪುಟ ಪುನರ್ರಚನೆ ಆಗ್ಲಿಕ್ಕಿದೆ. ಸರ್ಕಾರಕ್ಕೆ 2.5 ವರ್ಷ ತುಂಬಿದ್ದಕ್ಕೆ ಒಂದು ಪುನರ್ರಚನೆ ಮಾಡುವಂಥದ್ದು, ಬೇರೆ ಯಾವುದೇ ಕಾರಣಕ್ಕೆ ಅಲ್ಲ ಅನ್ನುವಂಥ ಒಂದು ಅಂಶಗಳ ಬಗ್ಗೆ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಕೆಲವೊಂದು ಸಚಿವರಿಗೆ ಪರೋಕ್ಷವಾಗಿ ಅವರು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಂಪುಟ ಪುನರ್ರಚನೆಯನ್ನ ಮಾಡುವಂಥದ್ದು. ಹೈಕಮಾಂಡ್ ಏನ್ ಹೇಳುತ್ತೋ ಅದರ ಮೇಲೆ ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು. ಇದು ನಾನ್ ತೆಗೆದುಕೊಳ್ಳುವಂತಹ ನಿರ್ಧಾರ ಅಲ್ಲ, ಹೈಕಮಾಂಡ್ ಇದ್ದು ನಿರ್ಧಾರ. ನಮ್ಮ ಸರ್ಕಾರಕ್ಕೆ 2.5 ವರ್ಷ ತುಂಬಿದೆ, ಅದಕ್ಕೋಸ್ಕರ ನಾವು ಏನು ಪುನರ್ರಚನೆಯನ್ನ ಮಾಡಬೇಕು, ಅದರ ಒಂದು ಸಲುವಾಗಿ ಮಾಡಬೇಕಾದಂತ ಪರಿಸ್ಥಿತಿ ಬಂದಿರುವಂಥದ್ದು ಅನ್ನುವಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಆದ್ರೆ ಮಾನಸಿಕವಾಗಿ ಎಲ್ಲರೂ ಕೂಡ ಸಿದ್ಧರಿರಬೇಕು ಅನ್ನುವಂಥ ಮಾತನ್ನ ಕೂಡ ಸಚಿವರಿಗೆ ಸಿಎಂ ಹೇಳಿರುವಂಥದ್ದು. ಎಲ್ಲರೂ ಕೂಡ ಮಾನಸಿಕವಾಗಿ ಸಿದ್ಧರಿರಬೇಕು. ಆ ಒಂದು ಸಚಿವ ಪುನರ್ರಚನೆ, ಒಂದು ಸಂಪುಟ ಪುನರ್ರಚನೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಹೇಳಕ್ಕಾಗಲ್ಲ. ಹೈಕಮಾಂಡ್ ಅದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಆದ್ರಿಂದವಾಗಿ ನೀವೆಲ್ಲರೂ ಕೂಡ, ಸಚಿವರೆಲ್ಲರೂ ಕೂಡ ಮಾನಸಿಕವಾಗಿ ಸಿದ್ಧರಿರಬೇಕು ಅನ್ನುವಂಥ ಒಂದು ಸಂದೇಶವನ್ನ ಕೂಡ ಹೇಳಿದ್ದಾರೆ.